ಮುಂದೆ ಕನ್ಯಾ ರಾಶಿ. ಕನ್ಯಾ ರಾಶಿಗೆ ಗುರು ಶುಕ್ರರ ಅನುಕೂಲ ಚೆನ್ನಾಗಿದೆ. ಎರಡು ಶುಭಗ್ರಹರಲ್ಲಿ ಚಂದ್ರ, ಶುಕ್ರ, ಗುರು ಈ ಮೂರು ಬಹಳ ಶುಭಗ್ರಹರು. ವಿಶೇಷವಾಗಿರ್ತಕ್ಕಂಥ ಈ ಮೂರೂ ಶುಭಗ್ರಹರ ಅನುಕೂಲ ಈ ತಿಂಗಳಲ್ಲಿ ಇದೆ ಅಂತ ಕನ್ಯಾ ರಾಶಿಯವರಿಗೆ. ಮಾನಸಿಕವಾಗಿರ್ತಕ್ಕಂಥ ಒಂದು ಶುದ್ಧತೆ ಅಥವಾ ಶುಭ್ರತೆ ಉಂಟಾಗೋದು, ಒಳ್ಳೆಯ ಕೆಲಸ ಮಾಡಬೇಕು, ಒಳ್ಳೆಯದನ್ನು ಕೇಳಬೇಕು ಅನ್ನುವಂತಕ್ಕಂಥ ಮನಸ್ಸು ಕೊಡ್ತಕ್ಕಂಥವರು ಈ ಶುಭಗ್ರಹರು ಚಂದ್ರ, ಶುಕ್ರ ಮತ್ತು ಗುರು. ಕನ್ಯಾ ರಾಶಿಯವರಿಗೆ ಈ ರೀತಿಯ ಶುಭಯೋಗ ಇದೆ. ಜನಸಂಪರ್ಕ ಆಗುವುದು, ಆದಾಯ ವೃದ್ಧಿ ಆಗ್ತಕ್ಕಂಥದ್ದು, ಶುಭ ಕಾರ್ಯಗಳಿಗೆ ಚಾಲನೆ ಇತ್ಯಾದಿ, ಮದುವೆಗೆ ಹುಡುಕ್ತಾ ಇರ್ತಕ್ಕಂಥವ್ರಿಗೆ ಕೂಡಿ ಬರೋದು ಮತ್ತು ಸಜ್ಜನರ ಸಂಪರ್ಕ, ಗುರುಗಳ ದರ್ಶನ, ಗುರುವಾಣಿಗಳ ಶ್ರವಣ ಇತ್ಯಾದಿ ಅನೇಕ ಸತ್ಫಲಗಳನ್ನು ಗುರುವಿನ ಶುಭಗ್ರಹರ ಅನುಕೂಲದಿಂದ ಹೇಳಿದ್ದಾರೆ. ಕನ್ಯಾ ರಾಶಿಯವರಿಗೆ ಶ್ರೀನಿವಾಸ ದೇವರಿಗೆ ದರ್ಶನ ಸೇವೆ, ಪ್ರದಕ್ಷಿಣಾ ಸೇವೆ, ಅಲಂಕಾರ ಸೇವೆ ನಿಮಗೆ ಯಾವುದು ಅನುಕೂಲ ಆಗ್ತದೆ ಅದನ್ನು ಮಾಡಿ. ಜನ್ಮದಲ್ಲಿ ಇರತಕ್ಕಂತಹ ಕೇತು ವ್ಯಯಕ್ಕೆ ಹೋಗ್ತಕ್ಕಂಥದ್ದು ಈ ತಿಂಗಳಲ್ಲಾಗುತ್ತೆ ಕನ್ಯಾ ರಾಶಿಯವರಿಗೆ. ಸಪ್ತಮದಲ್ಲಿ ಇದ್ದಂತಹ ರಾಹು ಷಷ್ಠಕ್ಕೆ ಬರ್ತಕ್ಕಂಥದ್ದು. ಸೊ ಸಪ್ತಮ ರಾಹುವಿನ ದೋಷ ಹೋಗ್ತದೆ. ಷಷ್ಠದಲ್ಲಿ ರಾಹು ಒಳ್ಳೆಯದೆ. ಏನಾದರೂ ಒಂದು ಕೆಲಸ ಚಾಲನೆ, ಏನಾದರೂ ಒಂದು ದೊಡ್ಡ ಕೆಲಸಕ್ಕೆ ಚಾಲನೆ ಸಿಗ್ತಕ್ಕಂಥದ್ದೆಲ್ಲ ಆಗುತ್ತೆ. ಜನ್ಮದ ಕೇತುವಿನ ಬಾಧೆ ಹೋಗ್ತದೆ. ವ್ಯಯಕ್ಕೆ ಕೇತು ಹೋದರೆ ಒಂದು ಒಳ್ಳೆ ಪರಿವರ್ತನೆ ಆಗಿ ಮಾನಸಿಕವಾಗಿರ್ತಕ್ಕಂಥ ಒಳ್ಳೆ ಪರಿವರ್ತನೆ ಆಗುತ್ತೆ ಅಂತ. ಜ್ಞಾನ ಸಂಪನ್ನತೆ ಆಗುತ್ತೆ. ಅಂದರೆ ಜ್ಞಾನದ ವಿಶೇಷವಾಗಿರ್ತಕ್ಕಂತಹ ಟೆಕ್ನಿಕಲ್ ಲೈನಲ್ಲಿರೋರಿಗಿರಬಹುದು, ವಿಜ್ಞಾನದ ಇರಬಹುದು, ಆಧ್ಯಾತ್ಮಿಕರಿರಬಹುದು. ಒಟ್ಟಿನಲ್ಲಿ ಜ್ಞಾನಕ್ಕೆ ಸಂಬಂಧಪಟ್ಟಿರ್ತಕ್ಕಂತಹ ಒಳ್ಳೆಯ ಬದಲಾವಣೆ ವ್ಯಯಕ್ಕೆ ಹೋಗ್ತಕ್ಕಂಥ ಕೇತುವಿನಿಂದ ಹೇಳಲಾಗಿದೆ. ಕನ್ಯಾ ರಾಶಿಯವರಿಗೆ ಇದೆಲ್ಲವನ್ನು ಈ ತಿಂಗಳಲ್ಲಿ ಇಷ್ಟು ಬದಲಾವಣೆಗಳು ಆಗ್ತದೆ. ಕನ್ಯಾ ರಾಶಿಗೆ